ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ಎಸ್ ಷಡಕ್ಷರಿ ಅವರು ಇವತ್ತೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಏನಿದೆ ಆ ಒಂದು ಗುಡ್ ನ್ಯೂಸ್? ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಆಗಲಿದೆ 30% ಹೆಚ್ಚಿನ ಒಂದು ಹೈಕ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ 30% ಯಾಕೆ ಸಂಬಳದಲ್ಲಿ ಏರಿಕೆ ಆಗಲಿದೆ, ಯಾವ ಒಂದು ವಿಷಯದ ಬಗ್ಗೆ ಎಸ್ ಷಡಕ್ಷರಿ ಅವರು ಹಿಂಟನ್ನು ಕೊಟ್ಟಿದ್ದಾರೆ? ಮುಂದಿನ ದಿನಗಳಲ್ಲಿ ಆಲ್ರೆಡಿ ಹಿಂದಿನ ಒಂದು ಟರ್ಮಲ್ಲಿ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಮತ್ತೆ ಎಲೆಕ್ಷನ್ಸ್ಗಳಾದ ಮೇಲೆ CM ಸಿದ್ದರಾಮಯ್ಯನವರು ಬಂದಿದ್ದಾರೆ ಮತ್ತು ಷಡಕ್ಷರಿ ಅವರು ಕೂಡ 2ನೇ ಟರ್ಮಲ್ಲಿ ಬಂದಿದ್ದಾರೆ. ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಎಸ್ ಷಡಕ್ಷರಿ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅನೌನ್ಸ್ಮೆಂಟನ್ನು ಮಾಡಿದ್ದು, ಶೀಘ್ರದಲ್ಲಿಯೇ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ ಸಿಗಲಿದೆ ಅಂತ ಹೇಳ್ತಿದ್ದಾರೆ. ಇದರೊಂದಿಗೆ ಒಂದು ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ 30% ವರೆಗೂ ಕೂಡ ವೇತನದಲ್ಲಿ ಹೆಚ್ಚಳ ಆಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಏನಿದೆ ಈ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಡೇ ಟು ಡೇ ನಾವು ಕೊಡ್ತಾ ಇರ್ತೀವಿ. ಸೊ ಸ್ನೇಹಿತರೆ, ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ತುಂಬ ದಿನಗಳಿಂದ ಎಸ್ ಷಡಕ್ಷರಿ ಅವರು ಮತ್ತು ಉಳಿದ ಪದಾಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಸರಿ ಸಮಾನವಾಗಿರುವಂಥ ವೇತನವನ್ನು ನಾವು ನೀಡುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರಿ ನೌಕರರಿಗೆ 30% ಹೆಚ್ಚಿನ ಒಂದು ವೇತನ ಸಿಗುತ್ತೆ. ಅವರು 8ನೇ ವೇತನ ಆಯೋಗದ ಹಾದಿಯಲ್ಲಿ ಆಲ್ರೆಡಿ ಹೊರಟಿದ್ದಾರೆ. ಬಟ್ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಇನ್ನೂ ಕೂಡ 7ನೇ ವೇತನ ಆಯೋಗ ಇರುವಂಥದ್ದು. ಅದ್ರ ಜೊತೆಗೇ ಕೇಂದ್ರ ಸರ್ಕಾರಿ ನೌಕರರಿಗೆ ಹೋಲಿಸಿದರೆ ತುಂಬ ಒಂದು ಭತ್ಯೆಗಳು ಸರ್ಕಾರಿ ನೌಕರರಿಗೆ ರಾಜ್ಯದಲ್ಲಿ ಕಡಿಮೆ ಸಿಗ್ತಾ ಇವೆ. ಈ ಎಲ್ಲ ಒಂದು ಏನು ಮೀನಮೇಷಗಳಿದೆ ಇದನ್ನೆಲ್ಲವನ್ನು ಕೂಡ ಹೋಗಲಾಡಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ತುಂಬ ದಿನಗಳಿಂದ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ಸೊ ರಾಜ್ಯ ಸರ್ಕಾರಿ ನೌಕರರ ಹಲವು ಬೇಡಿಕೆಗಳಿದೆ. ಫಾರ್ ಎಕ್ಸಾಂಪಲ್ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡುವಂಥ ವ್ಯವಸ್ಥೆ ಆಗಿರಬೇಕು, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೀಡುವಂಥದ್ದಾಗಿರ್ಬೋದು, DA ಹೈಕ್ ಆಗಿರ್ಬೋದು, 10% ಹೆಚ್ಚಿನ ಒಂದು ಪಿಂಚಣಿಯನ್ನು ರಾಜ್ಯದ ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಪ್ರಕಾರ ನೀಡಬೇಕಾಗಿರುವಂಥದ್ದಾಗಿರ್ಬೋದು. ಅದರ ಜೊತೆಗೇ AL ಎನ್ಕ್ಯಾಶ್ಮೆಂಟ್ ಬಗ್ಗೆ ಆಗಿರ್ಬೋದು, HRA ಬಗ್ಗೆ ಆಗಿರ್ಬೋದು, ತುಂಬ ಒಂದು ಹಲವಾರು ಬೇಡಿಕೆಗಳಿದೆ. ಬಟ್ ಆ ಒಂದು ಬೇಡಿಕೆಗಳಲ್ಲಿ ಪ್ರಮುಖವಾಗಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ರೀತಿ ವೇತನವನ್ನು ನೀಡಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಜೊತೆ ಆಲ್ರೆಡಿ ಕೆಲವು ಸುತ್ತಿನ ಮಾತುಕತೆಗಳು ಕೂಡ ನಡೆದಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾದರೆ ಯಾಕಿದು ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದರಿಂದಾಗಿ ಯಾವ ರೀತಿಯಾದಂಥ ಲಾಭಗಳು ಆಗಲಿದೆ, ಈ ಎಲ್ಲ ಒಂದು ವಿಷಯಗಳನ್ನು ನಾವು ನೋಡ್ತಾ ಹೋದರೆ ನೋಡಿ, ಹೇಳ್ತಾ ಹೋಗ್ತಾರೆ. ಕೇಂದ್ರದ ಮಾದರಿ ವೇತನ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿಗೆ ಒತ್ತಡ ಹೇರುತ್ತಲೇ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ನಗರದಲ್ಲಿ ಇಂದು ಮಾತನಾಡಿರುವಂಥ ಎಸ್ ಷಡಕ್ಷರಿ ಅವರು ಶೀಘ್ರ ರಾಜ್ಯ ಸರ್ಕಾರಿ ನೌಕರರಿಗೂ ಕೇಂದ್ರ ರೀತಿ ವೇತನ ಒಂದು ನೀಡಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಮಾದರಿಯ ವೇತನ ತೆಗೆದುಕೊಳ್ಳುವ ಹತ್ತಿರದ ದಿನಗಳಲ್ಲಿ ರಾಜ್ಯದ ಸರ್ಕಾರಿ ನೌಕರರಿದ್ದು ಈ ದಿಸೆಯಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ. ಹಾಗೆಯೇ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ ಷಡಕ್ಷರಿ ಅವರು ಹೇಳಿದ್ದಾರೆ. ಶನಿವಾರ ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಯೋಜಿಸಿರುವ 2 ದಿನಗಳ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರಿಗೆ ಹೋರಾಟವಿಲ್ಲದೆ 6ನೇ ಮತ್ತು 7ನೇ ವೇತನ ಆಯೋಗ ಜಾರಿಗೊಳಿಸಿದ್ದಾರೆ. ಇದೇ ಸರ್ಕಾರ ಇನ್ನೂ 2 ವರ್ಷ ಇರಲಿದ್ದು ಕೇಂದ್ರದ ಮಾದರಿ ವೇತನವನ್ನು ಕೂಡ ಸರ್ಕಾರಿ ನೌಕರರು ಪಡೆಯಲಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘ ಪ್ರಯತ್ನ ಮುಂದುವರಿಸಿದೆ ಎಂದು ಅವರು ಹೇಳಿದ್ದಾರೆ. NPS ತೆಗೆದು OPS ಮಾಡಬೇಕೆಂಬ ಬೇಡಿಕೆ ಹೋರಾಟ ನಡೆಯುತ್ತಲೇ ಇದೆ. ಈಗಾಗಲೇ 2.93 ಲಕ್ಷ ನೌಕರರ ಭವಿಷ್ಯ ಆತಂಕದಲ್ಲಿ ಇದ್ದು 2 ದಿನಗಳ ಹಿಂದಷ್ಟೇ ಹಳೆಯ ಪಿಂಚಣಿ ಕುರಿತು ಮುಖ್ಯಮಂತ್ರಿಯವರ ಒಂದು ಕಾರ್ಯದರ್ಶಿಯವರ ಜೊತೆಗೆ ಹೋಗಿ ವರದಿಯನ್ನು ಶೀಘ್ರ ತೆಗೆದುಕೊಳ್ಳುವಂತೆ ಮನವಿಯನ್ನು ಮಾಡಿದ್ದೇವೆ ಅಂತ ಎಸ್ ಷಡಕ್ಷರಿ ಅವರು ಹೇಳ್ತಾರೆ.
NPS ಚೇರ್ಮನ್ ಅವರಿಗೂ ಕೂಡ ವರದಿ ಬೇಗ ಕೊಡುವಂತೆ ವಿನಂತಿಸುತ್ತಿದ್ದೇವೆ. ಒಂದು ವೇಳೆ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿಯಾಗದಿದ್ದರೆ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ 2.85 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಭರ್ತಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರೆದಿದೆ. 7ನೇ ವೇತನ ಆಯೋಗದ 2ನೇ ವರದಿ ಕೂಡ ಅನುಷ್ಠಾನಗೊಂಡಿಲ್ಲ. ಅದರ ಬಗ್ಗೆಯೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದೇವೆ. ಸರಿಯಾದ ಒಂದು ಸಮಯಕ್ಕೆ ತುಟ್ಟಿ ಭತ್ಯೆ ಬಿಡುಗಡೆಯಾಗಿದೆ. ನೌಕರರಿಗೆ ಅಪಘಾತ ಪರಿಹಾರವೂ ಸಿಗುತ್ತಿದೆ. ಆರೋಗ್ಯ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದ್ದು ಚಿಕಿತ್ಸಾ ವೆಚ್ಚ ದರಗಳನ್ನು ಪರಿಷ್ಕರಣೆ ಸಮ್ಮತಿಸಿ ನೀಡುವ ಭರವಸೆ ಇದೆ. ಆರೋಗ್ಯ ಯೋಜನೆಯಲ್ಲಿ ನೌಕರರ ಅವಲಂಬಿತರ ಹೆಸರು ಸೇರ್ಪಡೆ ಕಾರ್ಯವು ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಕ್ರೀಡಾಕೂಟದಲ್ಲಿ 12,000 ಮಂದಿ ಭಾಗವಹಿಸಿದ್ದೀರಿ, ಆದರೆ 1,200 ಜನ ಮಾತ್ರ ಇಲ್ಲಿ ವಿಜಯಶಾಲಿಯಾಗುತ್ತೀರಿ ಅಂತ ಒಂದಿಷ್ಟು ಮಾಹಿತಿಯನ್ನು ಕೂಡ ನೀಡ್ತಾರೆ. ಒಟ್ಟಿನಲ್ಲಿ ನಾವು ಹೇಳೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅನೌನ್ಸ್ಮೆಂಟ್. ಮುಂದಿನ ದಿನಗಳಲ್ಲಿ ರಾಜ್ಯ ನೌಕರರು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವೊಂದು ವಿಷಯಗಳ ಮೇಲೆ ಸರ್ಕಾರದ ಜೊತೆ ಚರ್ಚೆಯನ್ನು ನಡೆಸಲಿದೆ, ಯಾವೊಂದು ವಿಷಯಗಳ ಮೇಲೆ ಮುಂದಿನ ದಿನಗಳಲ್ಲಿ ನಮಗೆ ಆದೇಶಗಳನ್ನು ನೋಡೋಕೆ ಸಿಗುತ್ತೆ, ಮತ್ತು ಸರ್ಕಾರಿ ನೌಕರರ ಮುಂದಿನ ದಿನಗಳಲ್ಲಿ ಇರುವಂತಹ ಪ್ರಮುಖ ಬೇಡಿಕೆಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಅವರು ಆಲ್ರೆಡಿ ಹೇಳಿರೋ ಹಾಗೆ ಪ್ರಮುಖವಾಗಿ ಅವರು NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡಿಸುವಂಥ ವ್ಯವಸ್ಥೆ ಸುಮಾರು 2.93 ಲಕ್ಷ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ ಮತ್ತು ಇದರಿಂದ ಅವರ ಒಂದು ಭವಿಷ್ಯ ಅತಂತ್ರದಲ್ಲಿದ್ದು ಅದನ್ನು ಸರಿಪಡಿಸಬೇಕು ಅಂತ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅನೌನ್ಸ್ಮೆಂಟನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರ ಜೊತೆಗೇ ಮುಂದಿನ ದಿನಗಳಲ್ಲಿ ಏನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ನೀಡಬೇಕು ಅಂತ ತುಂಬ ದಿನಗಳಿಂದ ಈ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಬಂದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ CM ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲನ್ನು, ಅಂದರೆ ಒಂದು ಪಾಸಿಟಿವ್ ಆಗಿರುವಂಥ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿದ್ದು 6ನೇ ಮತ್ತು 7ನೇ ವೇತನ ಆಯೋಗವನ್ನು ಕೂಡ ಅವರೇ ನೀಡಿದ್ದಾರೆ. ಯಾವುದೇ ರೀತಿಯಾದಂಥ ಹೋರಾಟಗಳಿಗೆ ಎಡೆ ಮಾಡಿಕೊಡದೆ ಅವರು ತಮ್ಮ ಒಂದು ಮಾತಿಗೆ ತಕ್ಕಂತೆ 7ನೇ ವೇತನ ಆಯೋಗ ಮತ್ತು 6ನೇ ವೇತನ ಆಯೋಗವನ್ನು ಕೂಡ ನೀಡಿರುವಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇವಾಗ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು NPS ಅನ್ನು ಕ್ಯಾನ್ಸಲ್ ಮಾಡಿ OPS ನೀಡ್ತಾರೆ. ಏನಕ್ಕಂದರೆ ಇನ್ನೂ 2 ವರ್ಷ ರಾಜ್ಯ ಸರ್ಕಾರ ಮುಂದುವರಿಯಲಿದ್ದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಇರಲಿದೆ. ಅದಾದ ಮೇಲೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡುವಂಥದ್ದು ಕೂಡ ಮಾಡಲಿದ್ದಾರೆ. ಕೇಂದ್ರ ಮಾದರಿ ವೇತನವನ್ನು ಕೂಡ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ.